ಓಕೆ, ಭಾಳನು ಮಾತಾಡಿಯೇನೆ. ಏನಾಗಲ್ಲ ಏನಾಗಲ್ಲ, ನಾಳೆ ಅನ್ನಷ್ಟೊತ್ತಿಗೆ ಕಮ್ಮಿ ಆಗ್ತದೆ, ಹೆದರಬೇಡ ಆತ. ನಾನು ಕತೆ ಹೇಳ, ನೀನು ಬೇಜಾರು ಮಾಡ್ಕೊಂಡು ಇರಬೇಡ ಅಜ್ಜಿ, ನಂಗಂತೂ ನೋಡೋಕ್ಕಾಗಲ್ಲ. ನಾನು ಕತೆ ಹೇಳ, ನೀ ಹೇಳ್ದವಲ್ಲ, ಬೇರೆ ಯಾವ್ದಾರು ಹೇಳ್ತೀನಿ. ನಂಗೆ ಮಾತಾಡಿ ಹೇಳಿರ್ತಾರಲ್ಲ ಅದು ಹೇಳ ಅಜ್ಜಿ. ನೀ ಹಿಂಗೆ ಬೇಜಾರು ಮಾಡ್ಕಿಬೇಡ, ನೋವು ಹೆಚ್ಚಾಗ್ತಾ ಇದೆಯಾ? ಅಪ್ಪನ ಹತ್ರ ಹೇಳ ಡಾಕ್ಟ್ರ್ ಕರ್ಕೊಂಬರಕ್ಕೆ. ಇಲ್ಲ ಮಗನೇ, ಹಂಗಂತೆಲ್ಲ ಒಂದೊಂದ್ಸತಿ ಕೊಚ್ಚಿ ಹೇಳ್ದಂಗೆ ಆಗ್ತದೆ ಮರೆಯ. ನಿನ್ನ ಅಪ್ಪ ಎಣ್ಣೆ ಹಚ್ಚೋದ್ನಪ್ಪ, ಸುಲಭ ಕಮ್ಮಿ ಆಗಿದೆ ಅಂತ ನೋಡ್ಕೊಳಕ್ಕೆ ಕಾಲು ಮಡ್ಕಿ ಮಾಡೋಕ್ಕೆ ಆಗಲ್ಲ. ನೋಡೋಣ, ಕಾಲು ಮೇಲೆ ಇಟ್ಕೊಂಡು ಮಲಗಕ್ಕೆ ಹೇಳಿದ್ರೆ ಮಲಗಿತೀನಿ. ಎಂತಕ್ಕೆ ಕೆಲಸದಿಂದಲೇ ಹಿಂಗಾತಲ್ಲ ಮರಯ್ಯ, ಏನಂತ ಹೇಳೋದು? ನಂಗೇನು ಗಿರಾಚರ್ ಕಿಟ್ಟಿತ ಇವತ್ತು ಮೇಲೆ ಹೊತ್ತಕ್ಕೆ ಹೋದ್ನೇನೋ ಮರಯ್ಯ. ಹೆಂಗಾರು ನಡೆಯೋಕ್ಕಾಗಿ ಕೈಯಲ್ಲಿ ಹಿಡಿದು ಕೆಲಸ ಮಾಡೋಕ್ಕಾದ್ರೂ ಸಾಕಿತ್ತು ಮರಯ್ಯ. ನಂಗೆ ನೋವಿನಕ್ಕಿಂತನೂ ಅದೇ ಹೆಚ್ಚಾಗೋತ ಈಗ. ಏನು ಕೊನೆ ಬಂದ ಆ ಥರ ರಾಶಿ ಬಿದ್ದವೆ. ಮನೆ ಒಳಗಿನ ಕೆಲಸ ಅದು ಗೆದ್ದು ಬರ್ತದೆ ಇನ್ನೊಂದು 4 ದಿನಕ್ಕೆ. ಯಾವ್ದು ಮಾಡೋದು ಯಾವ್ದು ಬಿಡೋದ? ನಾ ಹಿಂಗೆ ಮುಲ್ಕೊಂಡಿದ್ರೆ ಏನಾಗಲ್ಲ ಅಜ್ಜಿ, ಎಂತ ಆಗಲ್ಲ. ಕೆಲಸ ಹೆಂಗಾರ ಆಗ್ತದೆ. ಬಟ್ ನಿನ್ನ ಕಾಲು ಸರಿಯಾಗಿ ಸುಮ್ಮನೆ ಇರು. ನೀನು ಈಗಲೂ ಕೆಲಸ ಅಂತಾನೆ ಏನೋ ಮಾಡ್ತಿದ್ದೀಯ. ಯಾವತ್ತು ಸರಿ ಆಗ್ತದೆ ಅಂತ ನೋಡ್ತಿದ್ದೀನಿ. ಈಗ ಅಂತ ಊಟ ಮಾಡಿ ಎಂಥರು ತಂದು ಕೊಡ್ಲಾ ನಿಂಗೆ? ಮಾತ್ರೆ ಎಂಥರು ತಗೊಳಕ್ಕದವ? ಎಂತ ತಂದು ಕೊಡ್ಬೇಕು ಹೇಳು, ನಾ ಇಲ್ಲಿಗೆ ತಂದು ಕೊಡ್ತೀನಿ. ಇಲ್ಲ ಮಾತ್ರೆ ಇದ್ರಿ ಅಂತ ಇಲ್ಲ, ನಿನ್ನ ಅಪ್ಪ ಕೊಟ್ಟವೆ ಮನೆ ಈಗಷ್ಟೇ ಎಲ್ಲ ಕೊಟ್ಟ. ಹೌದಾ? ಮಾತ್ರೆ ತಗೊಂಡಿನಿ. ನೀನು ಕೆಲಸ ಮಾಡ್ತೀಯನ ಮಗನೇ? ಇಂದ ಇಲ್ಲಿ ಮುಲ್ಕಿನೋದು ಬೇಡ, ನೀನು ಅಮ್ಮನ ಜೊತೆನೇ ಹೋಗಿ ಮುಲ್ಕಿತೀಯೇನು? ಒದ್ಕೋತೀಯ ಕತ್ಲೆಗೆ ಇಂಥ ಥರ ಅಂತ ಇಲ್ಲ ಮರಯ್ಯ. ಎಲ್ಲಾರು ಕಾಲ್ಗಿಲ್ ತಾಗಿಸ್ತೀಯೇನು? ಹೋಗಿ ಹಚ್ಚಿಗೆ ಮುಲ್ಕಿತೀಯ? ಇಲ್ಲ ಅಜ್ಜ, ನಾ ಇಲ್ಲೇ ದೂರಕ್ಕೆ ಮಲ್ಕಿತೀನಿ, ಕಾಲನ್ನು ತಾಗಿಸಲ್ಲ. ಇವತ್ತು ನಂಗೆ ನಿಂದ್ರಾಗ ಹೊಚ್ಚೋದು ಬೇಡ, ನಾನು ಬೇರೆ ತಂದ್ಕೊಂಡು ಹೊರ್ಕೋತೀನಿ. ನಾನು ಬೇರೆ ಎಲ್ಲ ಹೋಗಲ್ಲ ಅಜ್ಜೆ, ಇಲ್ಲೇ ಮಲ್ಕಿತೀನಿ. ಅದಕ್ಕೆ ಒಂದು ಬೇಜಾರು ಮಾಡ್ಕೊಂಡು ಬೇಡ, ಮುಲ್ಕ ಇಲ್ಲೇ ಮಲ್ಕ. ನನ್ನ ತಾಯಿ ಹತ್ರ ಕೇಳ್ಕ. ಅಪ್ಪ ತಡಿ, ಅಯ್ಯೋ ದೇವ್ರೆ, ಎಲ್ಲಿಗೆ? ಹಾಸಿಗೆ ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಿ? ನೋಡಿ ಅಷ್ಟು ಕಷ್ಟಪಟ್ಟು ಹೊತ್ಕೊಂಡು ಹೋಗೋಂಥದ್ದು ಏನದೆ ಈಗ? ಇಲ್ಲಿ ನಮ್ಮ ಯಾರ ಹತ್ರ ಹೇಳಾರು ಹೇಳಬಾರ್ದು. ಬಿಡಿ ನೀವು ಎಲ್ಲಿಗೆ ತಗೊಂಡೋಗಕ್ಕೆ ಹೇಳ್ತೀರೋ ಅಲ್ಲಿಗೆ ತಂದು ಕೊಡ್ತೀನಿ. ಸ್ವಲ್ಪ ಬಿಡಿ, ನೀವೀಗ ಹೇಳ್ತೀನಿ. ಯಾಂತ ಇಲ್ಲಿ ತನಕ ತಂದ ನೀವು ಒಳಗೆ ತಗೊಂಡೋಗಕ್ಕೆ ಕೊಡ್ತಾನ? ಕಾಲು ನೋವು ಅಂತ ಆ ಥರ ಇದು ಮಾಡ್ತದೆ. ಅಲ್ಲೇ ಮಲ್ಕಿತೀನಿ ನಾನು ಕೆಳಗೆ ಹಾಸ್ಕೊಂಡು. ಕಡೆಗೆ ಹೋಗಿದ್ರೆ ಮೊದಲೇ ನನಗೆ ನಿದ್ರೆಗೊಂಡಲ್ಲಿ ಎಚ್ಚರ ಆಗಲ್ಲ. ಎಂಥವ್ರು ಒಂದು ಲೋಟ ನೀರು ಬೇಕು ಅಂತ ಕಂಡ್ರೆ ಈಗ ತಗೊಂಡೋಗಿ ಕೊಡ್ಬೇಕಲ್ಲ ಯಾರು. ಏನಾದ್ರೂ ಗಿರಾಚಾರ ಕೆಟ್ಟಿತ್ತ ಹೆಂಗೆ ಮಾಡ್ಕೊಂಡು ಅಲ್ಲೇ ಮುಲ್ಕಿತೀನಿ ನಾನು. ಇಲ್ಲಿ ಮುಲ್ಕೊಂಡ್ರೆ ಕರೆದಿದ್ದು ಕೇಳಲ್ಲ. ಎಂತ ಕರೆದಿದ್ದು ಕೇಳಲ್ಲ? ಈಗ ಅಮ್ಮ ಊಟ ಮಾಡಿ ಮಾತ್ರೆ ಕೊಡ್ಬೇಕಾಗಿದ್ದನ್ನೆಲ್ಲ ಕೊಟ್ಟು ನೀರೆಲ್ಲ ಅಲ್ಲಿ ಇಟ್ಟು ಬಂದೀನಿ. ಅಮ್ಮಗೆ ಹೇಳೇ ಇಟ್ಟು ಬಂದೀನಿ. ನಾವು ಅಲ್ಲಿ ಪಕ್ಕದಲ್ಲೇ ಇರ್ತೀವಲ್ಲ, ಸಣ್ಣಕ್ಕೊಂದು ಕಡ್ಡಿ ಸೌಂಡ್ ಆದ್ರೆ ನಮಗೆ ಕೇಳ್ತದೆ. ಅಮ್ಮ ಕರೆದ್ರೆ ನಮಗೆ ಕೇಳಲ್ಲ. ಯಾಕೆ ಹಿಂಗೆ ಮಾಡ್ತೀರೇನ? ಹಂಗೆ ಒಂದು ಪಕ್ಷ ಮಲ್ಕೊಳ್ಳೋದಾದ್ರೆ ನಾನೇ ಮಲ್ಕಿತೀನಲ್ಲಿ. ನೀವು ಹೋಗಿ ನಿಮ್ಮ ರೂಮಲ್ಲಿ ನೀವು ಮಲ್ಕೇಳಿ, ಹಾಸಿಗೆ ತಗೊಂಡೋಗಿ ಅಲ್ಲೇ ಹಾಕ್ತೀನಿ. ಇನ್ನೊಂದು ಸತಿ ನೀವು ಅಲ್ಲಿಂದ ಹಾಸಿಗೆ ಎಲ್ಲ ಎತ್ತಕ್ಕೆ ಹೋಗಬೇಡಿ. ನೋಡಲ್ಲಿ ಏನಕ್ಕೆ ನಾನೇ ತಗೊಂಡು ಹೋಗ್ತೀನಿ ಅಂದಿದ್ದು. ಅಲ್ಲ ಮುಲ್ಕಿಡ್ರೆ ನಿಮಗೆ ಅಂತ ಆತದ? ನಾನೇ ಹೇಳ್ತಿದ್ದೀನಿ ಮುಲ್ಕಿತೀನಿ ಅಂತ. ಎಂತ ಅಲ್ಲಿ ಮಲ್ಕಿತೀರಿ ಅಪ್ಪ? ಜಾಗ ಎಲ್ಲದೆ? ಮೊದಲೇ ಸಣ್ಣ ರೂಮು. ಅದು ಅಲ್ಲದೆ ಅಲ್ಲಿ ಹೋಗಿ ಕೆಳಗೆ ಹಾಸ್ಕೊಂಡ್ರೆ ಅಮ್ಮ ಮೇಲೆ ಮಲ್ಕಿತದ. ಅದು ಮೇಲೆ ಮಲ್ಕೊಂಡು ನಿಮ್ಮನ್ನು ಕೆಳಗೆ ಮಲ್ಗಕ್ಕೆ ಬಿಡ್ತದ?
ಈಗ ನಾನು ಹೇಳ್ತೀನಿ ಅಂತ ಹೇಳಿ ಕಾಲು ಒಂದು ಕುಂದುವರೆ ಆಗ್ತದೆ. ಸುಮ್ಮನೆ ನಿಮ್ಮ ರೂಮಲ್ಲಿ ನೀವು ಮಲ್ಕೊಳ್ಳಿ. ರಾತ್ರಿ ಎಲ್ಲ ನಾನು ಎದ್ದೋಗಿ ಕೇಳ್ತಿರ್ತೀನಿ ಎಂಥಾರು ಬೇಕನ್ನು ಅಂಥೇಳಿ. ಅದು ಅಲ್ಲದೆ ಹಂಗೇನಾರು ಬೇಕಾದರೆ ಕರೀತದೆ. ನೀವು ಬನ್ನಿ, ಹಾಸಿಗೆ ಇಲ್ಲಿ ಹಾಕ್ತೀನಿ, ಸುಮ್ಮನೆ ಮಲ್ಕೊಳ್ಳಿ. ಶಾಲೆ ಹೊರಟೇನೆ ಹೇಳಿದ್ರು ಭಾಷೆ ಬರಲ್ಲ, ಏನಾರು ಮಾಡ್ಕೊಳ್ಳಿ. ಮತ್ತು ಅದೇನೋ ಕರೆದು ಯಾರಿಗಾರು ಕೇಳದೆ ಇರ್ಬೇಕಲ್ಲ. ಮುಲ್ಕಿಣದಂತೆ ಎಂಥ ಮುಲ್ಕಿಣದ? ಅದಕ್ಕೆ ಮುಗ್ದು ಬಿಡ್ಸಕ್ಕೆ ಯಾರು ಬರ್ತಾರೆ ಅಲ್ಲಿ? ಬರೋಕ್ಕೆ ಹೇಳ್ದಾರು ಬರಲ್ಲ. ಅಷ್ಟೊತ್ತಿ ಹೇಳಿನಿ ಹೋಗಿ ಜನ ಹಮ್ಮ ಮಾಡಿ ಅಂತ ಹೇಳಿ ಅದರಲ್ಲೇ ಲೆಕ್ಕ ಹಾಕೋದು. ಏನು ಗಿರಾಚಾರನ ಏನಿಲ್ಲ ಅಂದರು ಎರಡೆರಡೂವರೆ ಹೆಡ್ಗೆ ಮುಗ್ದು ಬಿಡಿಸಿಡ್ತಿತ್ತು. ಕೂತಲ್ಲೇ ಮಿಸಿನ್ನಲ್ಲಿ ಬಿಡಿಸ್ದಂಗೆ ಆತಿತ್ತು. ಈಗ ಹಿಂಗೆ ಮಾಡ್ಕೆ ಕೂತ್ಕೋತಾ ಕೆಲಸ ಎಂಥರ ಆತಿತ್ತು, ಜೀವ ದಣ್ಕುತ್ತದಲ್ಲ. ಏನೋ ಮಾಡಿದ್ರೆ ನೀನು ಬಂದು ಇಲ್ಲೇ ಕೂತ್ಕೊಂಡು ಏನೋ ಹಲ್ಲಕ್ಕೆ ಸ್ವಲ್ಪ ಕೈಕಲ್ತ ಹಾಕ್ಸಿಯ ನೋವು ಅಂತ. ಅದಕ್ಕೂ ಮೊದಲೇ ಒಂದು ಚೂರು ನೋವು ಆಗ್ಬೇಕಾದ್ರೆ ಇದು ಮಾಡೋದು ಅಲ್ಲ. ಪುಳ್ಳ, ನಿನ್ನ ಅಜ್ಜಿಗೆ ನಿದ್ದು ಬಂದವನ್ನ? ಇಲ್ಲ, ನಿದ್ರೆ ಬರಲ್ಲ, ಬೇಜಾರು ಮಾಡ್ಕೊಂಡದೆ. ಬೇಜಾರು ಮಾಡ್ಕೊಳಕ್ಕೆ ಅಂತ ಆಗ್ಯದಂತೆ. ಇನ್ನು ಮನಸ್ಸಿಗೆ ಬರದೆ ಮರಕ್ಕೆ ಬರ್ತದ? ಅಲ್ಲ, ಮಕ ಎಂತ ಹಂಗೆ ಸಣ್ಣ ಮಾಡ್ಕೊಂಡು ನೋಡೋಣ ಹೇಳ. ಏನು ಆಗ್ಬಾರ್ದು ಅಂತ ಆಗ್ಯದೆ ಈಗ. 4 ದಿನ ನೋವೆಲ್ಲ ಸಮ ಆದ ಮಾವಿನಕಟ್ಟೆ ಎಣ್ಣೆ ಒಳ್ಳೆ ಕೆಲಸ ಮಾಡ್ತದದು. ನೋಡೋಣ ಗೊತ್ತಾಗ್ತದಲ್ಲ. ಬೇಜಾರು ಮಾಡ್ಕೋಬೇಡ. ನಂಗೆ ಹೇಳಿ ಹೇಳಿ ನೀನು ಈ ಗತಿ ಮಾಡ್ಕೊಂಡೆ, ಹೌದಾ? ಪಾರ್ವತಿ, ಭಾಳ ನೋವನೆ. ಡಾಕ್ಟ್ರನೇ ಬರೋಕ್ಕೆ ಹೇಳೋಣ ಅತ್ಲಾಗೆ. ಇಲ್ಲ ಇಲ್ಲ, ನೋವು ಅಂತ ಇಲ್ಲ. ನೀ ಎಂತಕ್ಕೆ ಹಂಗೆ ಇದು ಮಾಡ್ತೀರಿ? ಅಜ್ಜಿ, ಅದು ಎಂತ ಗೊತ್ತಾ, ಅಜ್ಜಿಗೆ ನೋವೇನು ಜಾಸ್ತಿ ಇಲ್ಲಂತೆ. ಅಡಿಕೆ ಮುಗ್ದು ಬಿಡ್ಸೋಕ್ಕಾಗಲ್ಲ, ಕೆಲಸದ ದಿವಸದಲ್ಲಿ ನಂಗೆ ಹಿಂಗಾತ ಅಂತೇಳಿ ಅದನ್ನೇ ಬೇಜಾರು ಮಾಡ್ಕಿತ್ತ ಅದೇ. ಅದಕ್ಕೇನು ತಲೆ ಕೆಡ್ಸ್ಕೊಬೇಡ ನೀನು. ಏನೋ ಕಾತಿ ಹೇಳಿದ್ರಂತೆ, ನಿನ್ನ ಜೀವಕ್ಕಿಂತ ಹೆಚ್ಚು ಬಂತಾನೆ. ನೀನು ಬೇಕಂತ ಮಾಡ್ಕೊಂಡಿದ್ದ? ಗಾದೆ ಅದೇ, ಸಾವಿನ ಗಳಿಗೆ ತಪ್ಪಿಸ್ಬೋದು, ನೋವಿನ ಗಳಿಗೆ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. ಏನು ಎಂತ ಆಗಬೇಕಿತ್ತ? ಇಷ್ಟರಲ್ಲಿ ದೇವ್ರ ಇದು ಮಾಡಿಕೊಟ್ಟಾನೆ. ಹೆಂಗಾರೊಂದು ಸಮ ಆದರೂ ಸಾಕು. ಜನರ ಕಣ್ಣು ಬಾಯಿ ಏನು ಚೇಣಿ ಮಾಡ್ತಾನೆ ಅಂತೇಳಿ ಇಡೀ ಚಿತ್ರಗಡಿಗೆ ಇದು. ಹಂಗಾಗಿ ದಿಷ್ಟಿಗೊಂದು ಇದನ್ನು ನೂಲು ಮಾಡಿಸ್ಕೊ ಬಂದಿದ್ರೆ ಆತಿತ್ತೇನೋ ನೋಡೋಣ. ಹೋತೀನಿ. ನೀನು ಅದಕ್ಕಾಗಿ ಏನು ತಲೆ ಕೆಡ್ಸ್ಕೊಬೇಡ. ಏನೇ ಪಾರ್ವತಿ, ನೀ ಹೆದರಬೇಡ. ಹೆದರಿಕೆ ಮನ್ಸೈನ ಅರ್ಧ ಇದು ಮಾಡೋದು ಎಂಥವ್ರು ಹುಷಾರಿಲ್ದಿದ್ದಾಗ. ಕಾಲಿದೊಂದು ಯಾ ಲೆಕ್ಕದ್ದು ಸಮ ಆತದೆ ಅಂತ ಧೈರ್ಯ ತನ್ಕ ನೋಡ, ಎಲ್ಲ ಸಮ ಆಗ್ತದೆ. ಇಲ್ಲ, ನಂಗೇನು ಇದಿಲ್ಲ. ನೀವು ಹೋಗಿ ಊಟ ಮಾಡ್ಕೊಂಡು ಮುಗ್ದು ಬಿಡ್ಸೋಕೆ ಜನ ಎಷ್ಟು ಬಂದಾರೆ ಇವತ್ತು? ಹಮ್ಮ ಜನ ಬರ್ತಾರೆ ಅಂತ ಇದೆ. ಕಾಫಿ ತಿಂಡಿಗೆಲ್ಲ ಹೆಂಗೆ ಸಹ ಮಾಡ್ಕಿತ್ತದ ಎಂತದ ಮರ. ಹೋಗಿ ಊಟ ಮಾಡಿ ಮಲ್ಕಿತೀರಾ ಎಂತ ಮಾಡ್ತೀರಿ ನೋಡಿ. ಅದು ಎಂತಾರು ಮಾಡ್ತದೆ ಕಾಫಿ ತಿಂಡಿ, ಅದಕ್ಕೆ ಎಂತ ತಲೆ ಕೆಡ್ಸ್ಕೊತೀಯ? ಇದು ಸೊಸೆದೇ ಯತ್ತೆ ನಿಂಗೆ. ನಾನೀಗ ಮುಲ್ಕಿಣಕ್ಕೆ ಅಲ್ಲಿ ಮುಗ್ದಿಡ್ಸಕ್ಕೆ ಹೋಗೋದು ಬೇಡ. ಮನೆಯವ್ರು ಹಂಗಂದು ಇಬ್ರು ಇಲ್ಲದೆ ಇದ್ರೆ ಅಲ್ಲೇ ಇದು ಮಾಡ್ತಾರೆ. ಓದ್ತೀನಿ, ನಾನು ಇಲ್ಲೇ ಬಂದು ಮಲ್ಕಿತೀನಿ ಅಂತೇಳಿ ತೊಡಿ ತಂದು ಇಡಕ್ಕೆ ಹೋಗಿದ್ನೆ. ಪಾಪಣ್ಣ ಬೇಡ ಅಂದ. ನೋಡೋಣ, ನಿಂಗೇನಾರು ಹೆದರಿಕೆ ಆಗ್ತದೆ ಅನ್ನೋದ ನಾ ಬಂದು ಇಲ್ಲೇ ಮಲ್ಕಿತೀನಿ. ಬೇಡಪ್ಪ, ಬೇಡ. ಎಂತ ಹೆದರಿಕೆ ಅಂತ ಆಗ್ತದೆ? ಸುಮ್ಮನೆ ಇರೀರಿ. ಪುಳ್ಳ ಇಲ್ಲೇ ಮಲಗ್ತಾನಂತೆ, ನಾನು ಮಲ್ಕಿತೇನೆ. ನೀವು ಹೋಗಿ ನಿಮ್ಮ ಕೆಲಸ ನೀವು ಮಾಡಿ ಹೇಳ್ತೀನಿ. ನಾನಂತೂ ಹಿಂಗೆ ಮಲ್ಕಿಣದಾತು
ಎಲ್ಲರೂ ಕೂತ್ಕೊಂಡ್ರೆ ಕೆಲಸ ಆಗೋದು ಹೆಂಗೆ? ನಡಲಿ ಮತ್ತದನ್ನೇ ಹೇಳ್ತದೆ, ಕೆಲಸ ಆತದೆ ಅದರಷ್ಟಕ್ಕದು ಅಂತೀನಿ. ಪುಳ ನೀ ಮುಲ್ಕಿಂಡ ಕಡಿಕೆ ಕಾಲ್ಗೀಲ್ ಹಾಕ್ಸಿಯ, ನೀನು ಕೆಲಸ ಮಾಡ. ನೀನು ಅಮ್ಮನ ಹತ್ರ ಇಲ್ಲೊಂದು ತಡಿ ತಂದು ಹಾಸ್ಕೊಡಕ್ಕೆ ಹೇಳು, ಕೆಳಗೆ ಮುಲ್ಕ ನೀನು ಆಗಲ್ಲನಾ? ನಾನೇನು ಅಜ್ಜಿ ಎಂತ ಇದು ಮಾಡಲ್ಲ ಅಜ್ಜ, ಹೇಳಿನಿ ದೂರಕ್ಕೆ ಮಲ್ಕಿತೀನಿ, ಕಾಲೆಂತ ಹಾಕ್ಸಲ್ಲ. ನಾನು ಹೊದ್ಕೊಳಕ್ ಬೇರೆ ತಂದ್ಕೊತೀನಿ, ರಗ್ಗು ಮಲಗಿದ ಮಾತ್ರ ಇಲ್ಲೇ ಮಲಗ್ತೀನಿ ನಾನು. ಹ್ಞೂ ಮುಲ್ಗದಾದ್ರೆ ಮುಲ್ಕ್ಯ, ಅದಕ್ಕೊಂದು ಒಳ್ಳೇದೊಂದು ಯಾಂತಕ್ಕೆ ನೋಡೋಣ. ಊಟ ಮಾಡ್ಕೊಂಡು ಬಂದು ಮುಲ್ಕ್ಯ. ಅಜ್ಜಿ ಇವತ್ತು ಮಲಗ್ದಲ್ಲೇ ಅದೇ, ಉಣ್ದೆ ಇದ್ರೆ ಏನು ಇದು ಬಂದು ಏನೋ ಬಾ ಉಣ್ಣು ಅಂಥೇಳಿ ಕರೆದು ಉಣ್ಸೋಕ್ಕೇನು ಆಗಲ್ಲ. ನೀವು ಹೋಗು ಉಣ್ಕೊ ಬಾ. ಪಾರ್ವತಿ ಹಾಲು ಕುಡ್ದಾನೆ? ಹ್ಞೂ ಹಾಲು ಕುಡ್ದು ಊಟ ಮಾಡಿ ಮಾತು ತಗೊಂಡೆ ಎಲ್ಲ ಆತ, ನಂದೆಲ್ಲದ ಆತ. ಇದು ಮಾಡಿ ಪುಳ್ಳ ನೀನು ಹೊಚ್ಕಿನಾಗ ತಬ ಮಗನೆ, ತಬ ಮುಲ್ಕಿಬೋದು. ಹಂಗಾರೆ ನೀವು ಹೋಗಿ ಎಷ್ಟಾಗ್ತದ ಅಷ್ಟು ಇದು ಮಾಡಿ ಬಂದು ಮುಲ್ಕೇಳಿ ಹೇಳ್ತೇನೆ. ಎಂಥದಪ್ಪ ಹಂಗನಾಗಿದ್ದು ಮನಸ್ಸಿಗೆ ಹಿಂಗಾಕಿ ಕೂತ್ಕೋತು ಏನಂತ ನೋಡೋದು. ಅಲ್ಲ ಪಾರ್ವತಿ, ಒಂದು ಕೆಲಸ ಭಾಳ ಒಂಥರ ಕೊಚ್ಚೆಳ್ದಂಗೆ ಆತ ಇದ್ರೆ ತೊಟ್ಟು ತಗತೀಯ, ನೋವು ಎಳೀತದೆ, ಗೊತ್ತಾಗಲ್ಲ. ನನಗೊಂದು ನಿದ್ದೆ ಮಾಡಿದ್ರೆ ಎಲ್ಲ ಸಮ ಆದಿತ್ತು. ತಗೊಳೋದಾರೆ ಅದೇ ನನ್ನ ಹತ್ರ, ಬೇಕಾದ್ರೆ ತಂದು ಕೊಡ್ತೀನಿ. ಎಲ್ಲ ನನ್ನ ಹತ್ರ ಇರೋಕ್ಕೆ ನಿನ್ನ ಹತ್ರನೂ ಇರ್ಬೇಕು. ಈಗ ಎಂತ ಒಂಚೂರು ಲೋಟಕ್ಕೆ ಬಗ್ಸ್ಕೊಡೋದಾ? ಥೋ ನಿಮ್ಗೆ ಎಂತ ಆಗ್ಯದೆ? ನಾ ಯಾವಾಗ್ಲಾರ ಹಂಗೆ ಇದು ಮಾಡಿದ್ದು ನೋಡಿದ್ರ ನೀವು? ಹುಡುಗರು ಮಕ್ಕಳಿದ್ರ ಮರ ನನಗೆ ಎದ್ದು ಕೂರಕ್ಕಾಗಲ್ಲ, ಹಂಗಾಗಲ್ಲೇ ಮಲ್ಕೊಂಡೆ. ಹಿಂಗೆ ಮಾಡ್ತಾಯಿದ್ರೆ ಬರ್ತೀನಿ ಮರಾದ್ಲೆಗೆ ಎದ್ದು. ಏನು ಗತಿ ಸಾಯದ ಅದು ಈಗೆಲ್ಲ ಹೋದಳು ಬರಲೇನು ಎಂತ ಮಾಡ್ತಾನ ಇನ್ನು. ಎಂತ ಅದಕ್ಕಾಗೊಂದು ಬೇಜಾರು ಎಂತಕ್ಕೆ ಮಾಡ್ಕೋಬೇಕು ನೋಡೋಣ. ತಗೊಳೋದಾರು ತಗೋಬೇಕು, ಬೇಡದಿದ್ರೆ ಬೇಡ ಅನ್ಬೇಕು. ಸಾಪ್ ಸೀದಾ ಹೇಳ್ತೀನಿ, ಅದಕ್ಕೂ ಒಂದು ಇದು ಮಾಡ್ತೀಯ. ಯಾವಾಗಲೂ ತಗೊಳ್ದೇ ಇದ್ರೆ ಈಗ ತಗೊಂಡ್ರೆ ಏನಾಗ್ತದೆ? ನಿದ್ದೆ ಬರ್ತವೆ ಗನಾಗಿ. ದಾಕ್ಷಾಣಿ ಏನು ಹುಡುಗರು ಮಕ್ಳು ಇವಾದಾನೆ ಅಂತಾನ, ಅವನಿಗೊಂದು ಅಂತ ಇದು ಮಾಡೋದು ನೀನು. ಒಳ್ಳ ಅಜ್ಜಿ ಏನಾರು ಒಂದು ತಟ್ಟು ತಗೊಂಡ್ರೆ ಮತ್ತೆ ಹೋಗಿ ನೀನು ಅಪ್ಪನ ಹತ್ರ ಅಮ್ಮನ ಹತ್ರ ಹೇಳ್ಬೇಡ ಆತನ. ಇಲ್ಲ ಅಜ್ಜ, ನಾನು ಎಂತ ಹೇಳಲ್ಲ. ಎಂತ ತಗೊಳದ? ಎಂತ ಇಲ್ಲ ನಿನ್ನ ಅಜ್ಜ ಮಾತಾಡೋದಕ್ಕೋ ನೀನು ಇದು ಮಾಡೋದಕ್ಕೋ ಏನಿಲ್ಲ. ನೀವು ಹೋಗೋ ಹೊದ್ಕಿ ತನಕ ರಗ್ಗ ಎಂತಾರು ತಂದ್ಕೊಂಡ ಪೂರ್ತಿ ಕಿತ್ತಳ್ಬೇಡ. ಮತ್ತಲ್ಲಿ ಹೋಗಿ ನೀನು ನಮ್ಮ ಹಂಗೆ ಬೈತದೆ. ತಂದ್ಕೊಂಡು ಮುಲ್ಕೆ ನೀನು ಹೊತ್ತೊಣ್ಕೆ ಬೇಗ ಹೇಳ್ಬೋದು. ಹಂಗಾರೆ ನಾ ಹೋಗ್ತೀನಿ, ನಾಲ್ಕಾರು ಮುಗ್ದು ಬಿಡ್ಸಕ್ಕಾಗ್ತದನ್ನು ನೋಡ್ತೀನಿ. ಹೊಲ್ಲಕ್ಕೆ ಹೆದ್ರಬೇಡ ಆತನೇ, ಬತ್ತೀನಿ ಕಡಿಕೆ ಮುಲ್ಕಿಣವನು ಬತ್ತೀನಿ ಒಂದ್ಸತಿ. ನೀವು ಹೋಗಿ ರೊಗ್ಗ ಬಿಡ್ಸಿಟ್ಟ ಎಂಥದ ತಂದ್ಕೊಳ. ಮಾತ್ರ ಅಜ್ಜಿ ಬಿಟ್ಟು ಹೊನಿ ಹೊಂದಂಗಿಲ್ಲ ಹೇಳಿನಿ. ಮುಲ್ಕಿಣದು ಅಷ್ಟೇ ದೂರಕ್ಕೆ ಮುಲ್ಕ್ಯ, ಹತ್ರ ಮುಲ್ಕಿ ಬೇಡ ನೀನು. ಕಾಲ್ಗಿಲ್ ತಾಗ್ಸಿದ್ರು ಮೊದಲೇ ಸುಪ್ಪಾಣಿ ಅದು.